ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ನನ್ನ ಜೊತೆಗೆ ನಿಲ್ಲಿ. ಈ ಸಂಜೆ ನಾನು ನಿಮ್ಮ ಜೊತೆ ಮಾತನಾಡುವುದಕ್ಕೆ ಹಲವು ವಿಚಾರಗಳಿವೆ. ಆದರೆ ಎಲ್ಲವನ್ನ ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ. ಕೆಲವು ಪ್ರಮುಖ ವಿಚಾರಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೀನಿ, ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಆ ಬೆಳವಣಿಗೆಯ ಬಿಟ್ವೀನ್ ದ ಲೈನ್ಸನ್ನು ತಮಗೆ ತಲುಪಿಸೋದಕ್ಕೆ ಯತ್ನ ಮಾಡ್ತೀನಿ. ನಾನು ಯಾವುದೇ ರಾಜಕೀಯ ಬೆಳವಣಿಗೆಯನ್ನು ನೋಡುವ ದೃಷ್ಟಿ ಬೇರೆಯಾದದ್ದು, ಮತ್ತು ನಾನು ಹೀಗೆ ನೋಡುವಾಗ ಕೆಲವು ಮೌಲ್ಯಗಳಿಗೆ ಬದ್ಧನಾಗಿ ನೋಡ್ತೀನಿ. ಐ ವಾಂಟ್ ಟು ಬಿ ಎ ಕಮಿಟೆಡ್ ಜರ್ನಲಿಸ್ಟ್. ಐ ಡೋಂಟ್ ವಾಂಟ್ ಟು ಬಿ ಎ ಕಮ್ಯುನಲ್ ಜರ್ನಲಿಸ್ಟ್. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟು. ನಾನು ಬದ್ಧತೆಯುಳ್ಳ ಒಬ್ಬ ಪತ್ರಿಕೋದ್ಯಮಿ. ಬದ್ಧತೆ ಅನ್ನುವುದು ಈ ಸಮಾಜಕ್ಕೆ, ಬದ್ಧತೆ ಅನ್ನುವುದು ಈ ಸಮಾಜದಲ್ಲಿ ರಿಪ್ರೆಸೆಂಟ್ ಆಗ್ತಾ ಬಂದಿರುವಂಥ ಮಾನವೀಯ ಮೌಲ್ಯಗಳ ಬಗ್ಗೆ, ಧರ್ಮ ನಿರಪೇಕ್ಷತೆಯ ಬಗ್ಗೆ. ಎನಿವೆ, ನನ್ನ ಬಗ್ಗೆ ನಾನು ವಿವರಣೆ ನೀಡುವ ಅಗತ್ಯ ಇಲ್ಲ. ತಾವೆಲ್ಲ ನಾನು ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಇವತ್ತು ಒಂದು ನನಗೆ ಸಂತೋಷದಾಯಕವಾದದ್ದು ಬೆಳಗ್ಗೆಯಿಂದ ಅಂತಂದರೆ, ಇವತ್ತು ಮುಸ್ಲಿಮರ ಬಕ್ರೀದ್ ಹಬ್ಬ ಆಚರಣೆ. ಆದರೆ ಎಲ್ಲೂ ಕೂಡ ಇವತ್ತು ಯಾವುದೇ ಕಮ್ಯುನಲ್ ಕ್ಲಾಶಸ್ ಆಗಲಿ, ಇನ್ನೊಂದಾಗಲಿ, ಗಲಾಟೆಯಾಗಲಿ, ಮುಸ್ಲಿಂ ವಿರೋಧದ ಹೇಳಿಕೆಗಳಾಗಲಿ ಬರದೇ ಇರುವುದು, ಅದು ಕಾಂಗ್ರೆಸ್ ಸರ್ಕಾರ ಬಂದಿರುವುದರಿಂದ ಆದ ಬದಲಾವಣೆ ಅಂತ ನಾನು ನಂಬಿದ್ದೇನೆ. ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಿಂದ ಪ್ರಾರಂಭವಾಗಿ ಎಲ್ಲೆಲ್ಲಿ ನಮಾಜ್ ನಡೆಯುತ್ತೋ, ಹಬ್ಬದ ಕಾರ್ಯಕ್ರಮ ನಡೆಯುತ್ತೋ, ಅಲ್ಲೂ ರಾಜಕಾರಣಿಗಳು ಪಾಲ್ಗೊಂಡಿದ್ದು. BJP ಇದ್ದಾಗ BJP ನಾಯಕರಿಂದ, ಸಚಿವರಿಂದ, ಶಾಸಕರಿಂದ, ಅಧಿಕಾರದ ಒಂದೇ ಒಂದು ಹಬ್ಬದ ಬಗ್ಗೆ ಒಳ್ಳೆಯದನ್ನು ಆಶಿಸಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಿರಲಿಲ್ಲ. ನೀವು ಫೇಸ್ಬುಕ್ ಮೊದಲಾದ ಸಾಮಾಜಿಕ ಜಾಲತಾಣಗಳಲ್ಲಿ ಬಕ್ರೀದ್ ಶುಭಾಶಯಗಳನ್ನು ಕೂಡ ಮುಖ್ಯಮಂತ್ರಿ ಆಗಲಿ, ಅವರ ಸಚಿವ ಸಂಪುಟದ ಸದಸ್ಯರು ಯಾರೂ ಕೊಡ್ತಿರಲಿಲ್ಲ. ಅಂದರೆ ಈ ದೇಶಕ್ಕೂ ಮುಸ್ಲಿಮರ ಆಚರಣೆಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಬೈಫರ್ಕೇಟ್ ಮಾಡಲಾಗಿತ್ತು. ಮುಸ್ಲಿಮರ ಬಗ್ಗೆ ಮಾತನಾಡಿದರೆ ಮೋದಿಯವರಿಗೆ ಬೇಜಾರಾಗತ್ತೇನೋ, ಮುಸ್ಲಿಮರಿಗೆ ಶುಭಾಶಯ ಕೊಡಿದ್ರೆ ಅಮಿತ್ ಶಾ ಸೀಟ್ ಮಾಡ್ಕೋಬೋದೇನೋ, ಈ ಮನಸ್ಥಿತಿಯಲ್ಲಿ ಇತ್ತು. ಇದರಿಂದಾಗಿ ರಾಜ್ಯದ ಒಳಗಡೆ ಒಂದು ರೀತಿ ಗುಪ್ತಗಾಮಿನಿಯಾಗಿ ಕಮ್ಯುನಲ್ ಟೆನ್ಷನ್ಗಳು ಇರ್ತಾ ಇದ್ದವು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆದದ್ದು, ಮುಖ್ಯಮಂತ್ರಿಯಿಂದ ಆದಿಯಾಗಿ ಎಲ್ಲರೂ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಆದದ್ದು. ಎರಡು ಸಮುದಾಯಗಳ, ಎರಡು ಧರ್ಮಗಳ ಜನ ಒಂದಾಗಿ ಹಬ್ಬ ಆಚರಣೆ ಮಾಡೋದು ಬಹಳ ಗ್ರೇಟ್ ಆದ್ದು ಅಂತ ನಾನು ನಂಬಿದ್ದೇನೆ. ಆ ವಾತಾವರಣ ಮತ್ತೆ ಸೃಷ್ಟಿ ಆಗ್ತಾ ಇದೆಯೇನೋ ಅನ್ನುವ ಸಮಾಧಾನ ನನಗೆ ಇದೆ. ಅದು ನಾನು ಮೊದಲು ಹೇಳಬೇಕಾದ್ದು. ಇಲ್ಲೊಂದು ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ನಾನು ಮಾತನಾಡೋಕೆ ಹೊರಟಿದ್ದು. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ CT ರವಿ ಅವರು ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಆ ಅಭಿಯಾನದ ಪ್ರಕಾರ ಅವರು ಬಹಳ ಮಹತ್ವದ ವ್ಯಕ್ತಿಗಳ ಮನೆಗೆ ಹೋಗೋದು, ಮೋದಿ ಸರ್ಕಾರದ ಸಾಧನೆಯ ಬುಕ್ಲೆಟ್ಗಳನ್ನು ಕೊಡೋದು, ಇದು ಈ ಕಾರ್ಯಕ್ರಮದ ಭಾಗ. ಆದರೆ ಅವರು ಇವತ್ತು ಆಯ್ಕೆ ಮಾಡಿಕೊಂಡಿದ್ದು ಸಂಪೂರ್ಣವಾಗಿ ಪತ್ರಿಕೆ ಮತ್ತು TV ಮಾಧ್ಯಮಗಳ ಸಂಪಾದಕರನ್ನು ಭೇಟಿ ಮಾಡಿದ್ದು. ಅವರು ಪ್ರಮುಖ ಪತ್ರಿಕೆಗಳು ಮತ್ತು TV ಮಾಧ್ಯಮಗಳ ಸಂಪಾದಕರನ್ನು ಭೇಟಿ ಮಾಡಿದರು. ಆ ಸಂದರ್ಭದಲ್ಲಿ ಅವರ ಕೈಗೆ ಅವರು ಮೋದಿ ಸರ್ಕಾರದ ಸಾಧನೆಯ ಬುಕ್ಲೆಟನ್ನು ಕೊಟ್ಟರು. ಅದನ್ನು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ನಾನು ಇಂತಿಂಥ ಸಂಪಾದಕರನ್ನ ನೋಡಿದೆ, ಅವರ ಜೊತೆಗೆ ಒಂದು ಫೋಟೋ, ನಗೋದು, ಇನ್ನೊಂದು. ಈ ಫೋಟೋ ನೋಡಿದಾಗ ಮತ್ತು ಇದರಿದ್ದಾಗ CT ರವಿ ಒಂದು ಸಾಮಾಜಿಕ ಒಂದು ಸಂದೇಶವನ್ನು ಕೊಡ್ತಿದ್ದಾರೆ. ಅದು ಏನು ಅಂತ ಅಂದರೆ, ಈ ರಾಜ್ಯದ ಬಹುತೇಕ ಪತ್ರಿಕೆಗಳು, ಮಾಧ್ಯಮಗಳು ನಮ್ಮ ಜೊತೆಗೆ ಇವೆ, ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಿದ್ದೀವಿ, ನಗ್ತಾ ಇದ್ದೀವಿ, ಹೆಗಲ ಮೇಲೆ ಕೈ ಹಾಕ್ಕೊಂಡಿದ್ದೀವಿ, ಅಲ್ಲೂ ಹೋಗಿ ಬಂದಿದ್ದೀವಿ. ಈ ರೀತಿಯ ಮೆಸೇಜನ್ನು ಕೊಡುವುದಕ್ಕೆ ಅವರು ಮಾಧ್ಯಮವನ್ನು ಬಳಸ್ಕೊತಾ ಇದ್ದಾರೆ. ಬಟ್ ಇದರ ಅಗತ್ಯ ಇರಲಿಲ್ಲ ಅಂತ ನಂಬಿಕೆ. ಅವರು ಯಾರನ್ನ ಭೇಟಿ ಮಾಡಿದ್ರು ಅದು ಬಹುತೇಕ ಮೋರ್ ದೆನ್ 90% ಅವರೆಲ್ಲ BJPಯ ಜೊತೆ ಇದ್ದವರೇನೆ, BJPಯಿಂದ ದೂರವಾಗಿ ಹೊರಗಡೆ ಇದ್ದವರಲ್ಲ, ಅಥವಾ BJP ಯಾವ ಮೌಲ್ಯಗಳನ್ನು ಪ್ರತಿಪಾದಿಸ್ತಾ ಇದೆಯೋ ಅದನ್ನು ವಿರೋಧ ಮಾಡ್ತಾ ಬಂದವರು ಅಲ್ಲ. ಬಹುತೇಕ ಜನ ಮೋದಿ ಅವರ ಬಗ್ಗೆ BJP ಕಾರ್ಯಕರ್ತರಿಗೆ ಯಾವ ರೀತಿ ನಂಬಿಕೆ ಇದೆಯೋ ಅದೇ ರೀತಿಯ ನಂಬಿಕೆಯನ್ನು ಇಟ್ಟುಕೊಂಡ ಸಂಪಾದಕರು. ಮೋದಿ ಅವರು ಕ್ರಾಂತಿಕಾರಿ ಅಂತ ನಂಬಿದವರು, ಮೋದಿ ಅವರು ವಿವೇಕಾನಂದರ ಅವತಾರ ಅಂತ ನಂಬಿದವರು, ಮೋದಿಯವರ ಜೊತೆಗೆ ದೇವರಿದ್ದಾನೆ, ದೇವರ ಜೊತೆಗೆ ಮೋದಿ ಇದ್ದಾರೆ ಅಂತ ನಂಬಿಕೊಂಡು ಬಂದವರು.
ಅದೇ ರೀತಿ ಪ್ರತಿಪಾದನೆ ಮಾಡ್ತಾ ಕಾರ್ಯಕ್ರಮಗಳನ್ನು ಮಾಡ್ತಾ ಮೋದಿ ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದರು, ವಿವೇಕಾನಂದ ಆಗಿದ್ದರೆ ಅವರು ನರೇಂದ್ರ, ಇವರು ನರೇಂದ್ರ ಅನ್ನುವ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸನ್ನು ಸಂಪೂರ್ಣವಾಗಿ ಬಿ ಜೆ ಪಿಯ ಪರವಾಗಿ ಸಿದ್ಧಗೊಳಿಸುವ ಕೆಲಸ ಏನಿದೆ ಆ ಕೆಲಸವನ್ನು ಇದೇ ಮಾಧ್ಯಮಗಳು ಮಾಡಿವೆ. ಬಿ ಜೆ ಪಿ ಪಕ್ಷ ಮಾಡಿದ್ದಕ್ಕಿಂತ ಹೆಚ್ಚು ಕೆಲಸವನ್ನು ಈ ಮಾಧ್ಯಮಗಳಲ್ಲಿ ಮಾಡಿವೆ. ಅವರು ಭೇಟಿ ಮಾಡಿ ಅವರೊಂದು ಬುಕ್ಲೆಟ್ ಕೊಟ್ಟರು, ಫೈನ್. ಆ ಬುಕ್ಲೆಟ್ನಲ್ಲಿ ಮೋದಿ ಸಾಧನೆಯ ಬಗ್ಗೆ ವಿವರಗಳು ಇದೆಯಂತೆ. ನನಗಿರುವ ಪ್ರಶ್ನೆ, ಮೋದಿಯವರ ಸಾಧನೆ ಬಿ ಜೆ ಪಿಯವರಿಗೆ ಗೊತ್ತಿರುವುದಕ್ಕಿಂತ ಜಾಸ್ತಿ ಮಾಧ್ಯಮದ ಸಂಪಾದಕರುಗಳಿಗೆಲ್ಲ ಗೊತ್ತಲ್ವಾ? ಅವರೇ ಮೋದಿಯವರ ಸಾಧನೆಯನ್ನು ಪ್ರೊಪಗೇಟ್ ಮಾಡ್ತಾ ಇರುವವರು, ಅವರೇ ಮೋದಿಯವರ ಸಾಧನೆಯನ್ನು ಎಲ್ಲೆಡೆ ತಲುಪಿಸ್ತಾ ಇರುವವರು, ಪ್ರತಿಯೊಂದನ್ನು ಅವರೇ ಮಾಡ್ತಾ ಇರುವಾಗ ಈ ಒಂದು ಬುಕ್ಲೆಟ್ ಯಾಕೆ ಬೇಕಿತ್ತು ಅಂತ ಪ್ರಾಯಶಃ ಹೀಗೂ ಇರ್ಬೋದು. ಸಿ ಟಿ ಅವರ ರವಿ ಪ್ರಕಾರ ಇದನ್ನು ತಗೊಂಡ್ರಪ್ಪ, ಮತ್ತು ನಾಳೆಯಿಂದ ಶುರು ಮಾಡಿ ಲೋಕಸಭಾ ಚುನಾವಣೆ ಬರೋ ಹೊತ್ತಿಗೆ ಮತ್ತೆಲ್ಲ ಆಗಬೇಕು, ಮೋದಿಯವರ ಸಾಧನೆ ಪ್ರತಿ ದಿನ ಇಷ್ಟಿಷ್ಟು ಗಂಟೆ ಹಾಕಿ ಅಂತ ಹೇಳೋದಕ್ಕೆ ಹೋಗಿರಬಹುದು. ಇದು ನನ್ನ ನಿರೀಕ್ಷೆ. ವಾಟ್ ಎವರ್ ಇಟ್ ಮೇ ಬಿ. ಈ ಸಂಪಾದಕರು ಅವ್ರ ಮಾತು ಕೇಳ್ತಾರೆ, ಅವ್ರ ಮಾತು ಕೇಳಲ್ವ ನನಗೆ ಗೊತ್ತಿಲ್ಲ. ಸಂಪಾದಕರ ಮಾತುಗಳನ್ನು ಕೇಳಿ ಬಿ ಜೆ ಪಿ ನಡೆಯುತ್ತೋ, ಬಿ ಜೆ ಪಿ ಮಾತನ್ನು ಕೇಳಿ ಸಂಪಾದಕರು ನಡೀತಾರೆ, ಯಾವನಿಗೆ ಗೊತ್ತು ಸ್ವಾಮಿ, ನನಗೆ ಬೇಕಾಗಿಲ್ಲ. ಎಸ್, ಎನಿವೆ ಅದೊಂದು. ನಾನು ಎರಡನೇದು ಇವತ್ತಿನ ಬಹುಮುಖ್ಯವಾದ ಬೆಳವಣಿಗೆ ಅಂದರೆ ಸನ್ಮಾನ್ಯ ಎಂ ಪಿ ರೇಣುಕಾಚಾರ್ಯ ಅವರ ಪತ್ರಿಕಾಗೋಷ್ಠಿ. ಅವರು ಏನೇ ಇರಲಿ, ಬಹಳ ಮುಖ್ಯವಾದ ಕೆಲವು ಅಂಶಗಳನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು. ತಮ್ಮ ಒಳಗಡೆ ಇರುವುದನ್ನು ಹೊರಹಾಕಿದ್ದಾರೆ. ಅವರು ಯಾವಾಗಲೂ ಹಾಗೆ, ಯಾವುದೇ ವಿಚಾರದಲ್ಲಾಗಲಿ ಅವರು ಒಳಗೊಂದು ಹೊರಗೊಂದು ಇಲ್ಲ ಅಲ್ವಾ. ಈಸ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ. ಅವ್ರದ್ದು ಹಿಂದೆ ಏನೋ ನರ್ಸ್ ಗಲಾಟೆ ಆದಾಗಲೂ ಆ ಫೋಟೋಗಳೆಲ್ಲ ರಿಲೀಸ್ ಮಾಡಿದ್ರು, ಅವರೇ ಮಾಡಿದ್ರು ಒಂದು ಪಾಪ, ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್. ಆದರೆ ಅವರು ಪ್ರಸ್ತಾಪಿಸುವ ವಿಚಾರಗಳೇನಿವೆ ಅದು ಭಾಳ ಮುಖ್ಯವಾದ್ದು. ಏನದು? ಅವರು ಯಾಕೆ ಬಿ ಜೆ ಪಿ ನಾಯಕರನ್ನೇ ಜಾಡಿಸಿದ್ರು? ಹಾಗೆ ಜಾಡಿಸಿಲ್ಲ, ಅವರು ನೇರವಾಗಿ ಜಾಡಿಸಿದ್ದಾರೆ. ಅವ್ರ ತಲೆ ಮೇಲೆ ಒಂಥರ ಕಲ್ಲು ಎತ್ತು ಹಾಕಿದಂಗೆ ಮಾಡಿದ್ದಾರೆ ಅವರು. ಸೊ ಒಂದು, ಅವರು ಹೇಳಿರುವುದು ಪಂಚಾಯಿತಿ ಚುನಾವಣೆಯನ್ನು ಗೆಲ್ಲುವುದಕ್ಕೂ ಶಕ್ತಿ ಇಲ್ಲದವರು ಅನ್ನುವ ಶಬ್ದವನ್ನು ಬಳಸಿದ್ದಾರೆ. ಯಾರು ಪಂಚಾಯಿತಿ ಚುನಾವಣೆಯನ್ನು ಗೆಲ್ಲದವರು? ಯಾರು ಚುನಾವಣೆಯ ಸಂದರ್ಭದಲ್ಲಿ ಕ್ಯಾಂಡಿಡೇಟಿಗೆ ಡಿಕ್ಟೇಟರ್ ಮಾಡ್ತಿದ್ದವರು ಈ ವ್ಯಕ್ತಿ? ನನಗಂತೂ ಗೊತ್ತಿಲ್ಲಪ್ಪ ಯಾರು ಅಂತೇಳಿ. ಬರ್ತದೆ ರೇಣುಕಾಚಾರ್ಯ ಗೊತ್ತಿದೆ. ಸೊ ಅವ್ರು ಹೇಳಿದ್ದಾರೆ ಪಂಚಾಯಿತಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲದವರು ಅನ್ನೋದು. ಇನ್ನೊಂದು, ನೇರವಾಗಿ ಇವರು ಅಣ್ಣಾಮಲೈ ಅನ್ನುವ ಈ ಮಾಜಿ ಪೊಲೀಸ್ ಅಧಿಕಾರಿ ಏನಿದ್ರು ಅವರಿಗೆ ಉಸ್ತುವಾರಿ ಕೊಟ್ಟ ಬಗ್ಗೆ ಕೂಡ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಎದುರು ಸೆಲ್ಯೂಟ್ ಹೊಡಿತಿದ್ದಂಥ ಮನುಷ್ಯ ಇವರು ಬಂದ್ಬಿಟ್ಟು ನಮಗೆಲ್ಲ ಬುದ್ಧಿ ಹೇಳೋಕ್ಕಾಯ್ತೆ ಅಂತ. ನ್ಯಾಚುರಲಿ ಯಾವ ರಾಜಕಾರಣಿಗಳಿಗಾದರೂ ಬೇಸರ ಆಗುತ್ತೆ. ಅದು ಬಿ ಜೆ ಪಿ ಮಾಡಿರುವ ಬಹಳ ದೊಡ್ಡ ತಪ್ಪು. ರಾಜಕೀಯ ಅನುಭವ ಇಲ್ಲದೆ ಕರ್ನಾಟಕದ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಅಭ್ಯರ್ಥಿಗಳಿಗೆ ಬೋಧಿಸ್ತಾ ಹೋಗೋದು ಅಂತಂದರೆ ಯಾವರಿಗಾರು ಉರಿಯಲ್ರಿ ಅದು. ಬಟ್ ಇಡೀ ಅಣ್ಣಾಮಲೈಯನ್ನು ನೇರವಾಗಿ ಅವರು ಜಾಡಿಸಿದರು. ಅದರಂತೆಯೇ ಅವರು ಇನ್ನೊಂದು ಅಂದರೆ ರಾಜ್ಯ ಘಟಕದ ಅಧ್ಯಕ್ಷರನ್ನು ಕೂಡ ತಾರಾಟಕ್ಕೆ ತೆಗೆದುಕೊಂಡರು. ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾಗಿತ್ತು. ಒಂದು ಸಲ ನೀಡಿದ್ದೀನಿ ಅಂದರು, ಒಂದು ಸಲ ಇಲ್ಲ. ನೇರ ಇದು ಬ್ಯಾಟಿಂಗ್, ಇದರಲ್ಲಿ ಇನ್ನು ಮುಂದಿನ ವ್ಯವಹಾರನೇ ಇಲ್ಲ. ರೇಣುಕಾಚಾರ್ಯ ಹಿಡಿದು ಜಾಡಿಸಿ ಮಲಗಿಸ್ಬಿಟ್ರು. ನಾವು ಸೋತ ಮೇಲೆ ಒಂದು ಫೋನ್ ಮಾಡೋಕ್ಕೆ ಕನಿಷ್ಠ ಕರ್ಟಸಿ ಇಲ್ಲ ಅಧ್ಯಕ್ಷರಿಗೆ. ಒಂದು ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದು ಬೇಡವಾ ಅಂತಲೂ ಕೂಡ ಅವರು ಸೀರಿಯಸ್ ಆಗಿ ಜಾಡಿಸು. ಅದರ ಜೊತೆಗೆ ಇನ್ನೊಂದು, ಅವರು ಬೇಸಿಕಲಿ ರೇಣುಕಾಚಾರ್ಯ ಯಡಿಯೂರಪ್ಪನವರ ಶಿಷ್ಯ ಬೆಂಬಲಿಗ, ಅನುಮಾನನೇ ಇಲ್ಲ. ಆದ್ದರಿಂದ ರೇಣುಕಾಚಾರ್ಯರ ನೋವು ಸಂಕಟಗಳೇನಿವೆ ಅದು ಯಡಿಯೂರಪ್ಪನವರ ನೋವು ಸಂಕಟ ಕೂಡ ಆಗಿರುವ ಸಾಧ್ಯತೆ ಇದೆ ಅನ್ನೋದು. ಸೊ ಅವರು ಹೇಳಿದ ಪ್ರಕಾರನೇ ಎಸ್, ಯಾರ್ಯಾರೋ ಇಲೆಕ್ಷನ್ 4 ದಿವಸ ಇದ್ದಾಗ ಬಂದುಬಿಟ್ಟು ಆನ್ಲೈನ್ನಲ್ಲಿ ಬಂದುಬಿಟ್ಟು ನಮಗೆಲ್ಲ ಬೋಧನೆ ಮಾಡೋದು, ಬೇರೆ ಕೆಲಸ ಮಾಡೋಂಗಿಲ್ಲ, ಬರೀ ಆನ್ಲೈನಲ್ಲಿ ಕೂತ್ಕೋಬೇಕು, ಯಾರ್ಯಾರೋ ಪುಡಿ ನಾಯಕರುಗಳು ಬಂದು ಮಾತನಾಡೋದು ಅಂತ ಜಾಡಿಸಿದ್ರು. ಸೊ ಈ ವ್ಯವಸ್ಥೆ ಏನಿದೆ, ಈ ಆನ್ಲೈನ್ ಆಗಿ ಮಾಡುವಂಥದ್ದು, ಇದು ಪ್ರಾಯಶಃ ಯಡಿಯೂರಪ್ಪನವ್ರಿಗೂ ಇಷ್ಟ ಇದ್ದಾಗೆ ಇರಲಿಲ್ಲ. ಸೊ ಅದರ ಯಡಿಯೂರಪ್ಪನವರನ್ನು ಸೈಡ್ಲೈನ್ ಮಾಡಲಾಗಿದೆ, ಅವರನ್ನು ಪಕ್ಕಕ್ಕೆ ಸರಿಸಲಾಗಿದೆ, ಅವರನ್ನು ನೇಪಥ್ಯಕ್ಕೆ ಸರಿಸಲಾಗಿದೆ ಅನ್ನುವ ನೋವು ಮತ್ತು ಅಸಹಾಯಕತೆ ರೇಣುಕಾಚಾರ್ಯ ಅವರ ಮಾತಿನಲ್ಲಿ ಇದ್ದುದು ಸ್ಪಷ್ಟವಾಯಿತು. ಸೊ ಅದರಿಂದ ಇವರು ಆಡುವ ಭಾಳಷ್ಟು ಮಾತುಗಳೇನಿವೆ ಅದು ಯಡಿಯೂರಪ್ಪ ಕ್ಯಾಂಪ್ ಅಂತ ಏನಂತೀವಿ ಅಥವಾ ಯಡಿಯೂರಪ್ಪ ಗುಂಪು ಅಂತ ಏನು ಹೇಳ್ತೀವಿ, ಅವರ
ಮನಸ್ಥಿತಿಯ ಪ್ರತೀಕವೂ ಕೂಡ ಆಗಿರುವುದು ಸಾಧ್ಯತೆ ಇದೆ. ಬಟ್ ಅವ್ರ ಮಾತಿನ ನಡುವೆ ತಾನು ಟಾರ್ಗೆಟ್ ಮಾಡ್ತಾ ಇರುವುದು ಮೋದಿ ಅವರನ್ನಲ್ಲ, ಅಮಿತ್ ಶಾ ಅವರನ್ನಲ್ಲ, ನಡ್ಡಾ ಅವರನ್ನಲ್ಲ ಅಂತ. ಆದರೆ ಅವರು ಎತ್ತಿರುವ ಇಶ್ಯೂಗಳೇನಿವೆ ಆ ಇಶ್ಯೂಗಳು ಟಾರ್ಗೆಟ್ ಮಾಡುವುದು ಈ ಮೂವರು ನಾಯಕರನ್ನೇ, ಬೇರೆಯವ್ರನ್ನಲ್ವೇ. ಅದು ಗೊತ್ತಿಲ್ಲದಷ್ಟು ದಡ್ಡು ಕೂಡ ಅಲ್ಲ ಸನ್ಮಾನ್ಯ ಗ್ರೇಟ್ ರೇಣುಕಾಚಾರ್ಯ. ಅವ್ರು ಹೇಳ್ತಾರೆ ಹಿರಿಯರು ಪಕ್ಷ ಕಟ್ಟದವ್ರನ್ನ ಹೊರಗಾಕಿದ್ರೆ ಒಂದೊಂದು ಸಮುದಾಯದವ್ರನ್ನ, ಆ ಮೂಲಕ ಅವರಿಗೆ ಟಿಕೆಟ್ ನಿರಾಕರಿಸುವ ಮೂಲಕ ಸಮುದಾಯ ಏನಿದೆ ಆ ಸಮುದಾಯ ನಮ್ಮಿಂದ ದೂರ ಆಗೋದಕ್ಕೆ ಕಾರಣ ಆಯಿತು ಅಂತ ನಾವು ಹೇಳಿದ್ರು. ಸೊ ಅದರಲ್ಲಿ ಕುರುಬರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಲಿಂಗಾಯತರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸೊ ಯಾರ್ಯಾರನ್ನ ದೂರ ಮಾಡಿದ್ರು ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಹೆಸರನ್ನು ಹೇಳಿದರು, ಈಶ್ವರಪ್ಪನವರ ಹೆಸರನ್ನು ಹೇಳಿದರು. ಇದನ್ನು ಮಾಡಿದವರು ಯಾರು? ರಾಜ್ಯದ ನಾಯಕರಂತೂ ಅಲ್ವಲ್ಲ, ಕೇಂದ್ರದ ನಾಯಕರೇ ಮಾಡಿದ್ದಾರೆ. ಸೊ ಆದ್ದರಿಂದ ಇವ್ರನ್ನ ಮೋದಿ ಟಾರ್ಗೆಟ್ ಮಾಡಿಲ್ಲ ಅಂತ ಅಂದ್ರೂ, ಅಮಿತ್ ಶಾ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ ಅಂದ್ರೂ, ಆ ಟಾರ್ಗೆಟ್ ಆ ಬಾಣ ಹೋಗಿ ತಗಲುವುದು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮಾತ್ರ, ಮೂರನೇವರಿಗಲ್ಲ. ಬಟ್ ಇಟ್ ಅದರ ಜೊತೆಗೆ ಅವರು ಹೇಳಿದ್ದು ಇನ್ನೊಂದು, ಬೊಮ್ಮಾಯಿಯವರಿಗೆ ಅಧಿಕಾರವನ್ನೇ ಕೊಟ್ಟಿರಲಿಲ್ಲ ಅಂತ ಮಾತು ಹೇಳಿದರು. ಬೊಮ್ಮಾಯಿಯನ್ನು ಬಿಡಲಾಗಿತ್ತು, ಬೊಮ್ಮಾಯಿಗೆ ಅವರ ಕೈ ಕಟ್ಟಿ ಹಾಕಲಾಗಿತ್ತು ಅನ್ನೋ ಮಾತನ್ನು. ಹಾಗಿದ್ರೆ ಕಟ್ಟಿ ಹಾಕುವವರು ಯಾರು ಕಟ್ಟಿ ಹಾಕಕ್ಕೆ ಸಾಧ್ಯ? ಮುಖ್ಯಮಂತ್ರಿಗೆ ಆಗಿದ್ದವ್ರನ್ನ ಭಾಳ ಸ್ಪಷ್ಟ, ಪಕ್ಷದ ವರಿಷ್ಠರು ಮೋದಿ, ಅಮಿತ್ ಶಾ ಆ್ಯಂಡ್ ಗ್ಯಾಂಗ್. ಸೊ ಅದರಿಂದ ರೇಣುಕಾಚಾರ್ಯ ಏನೇ ಹೇಳಿರಲಿ, ಅವರ ಟಾರ್ಗೆಟ್ ರಾಜ್ಯ ನಾಯಕರು ಮಾತ್ರ ಅಲ್ಲ, ಕೇಂದ್ರ ನಾಯಕರುಗಳೇ. ಟಾಪ್ ಲೀಡರ್ಸನ್ನು ರೇಣುಕಾಚಾರ್ಯ ಟಾರ್ಗೆಟ್ ಮಾಡಿದ್ದಾರೆ. ಮೋದಿ, ಅಮಿತ್ ಶಾ, BL ಸಂತೋಷ್, ಇವರು 3 ಜನ ಪ್ರಮುಖವಾಗಿ ರೇಣುಕಾಚಾರ್ಯ ಅವರ ಟಾರ್ಗೆಟ್ಗೆ ಒಳಗಾಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇದರ ಪರಿಣಾಮ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಸೊ BJPಯನ್ನು ಸೀರಿಯಸ್ ತಗೊಳ್ತಾ, BJPಗೆ ಸೀರಿಯಸ್ ತಗೊಳ್ಳೋ ಸಿಚುವೇಶನ್ ಅನ್ನೋದು ಇಲ್ಲ. ಒಂದು, BJPಯ ಕೇಂದ್ರ ನಾಯಕತ್ವ ಈ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಅದಕ್ಕೇನೆ ಪ್ರತಿಪಕ್ಷದ ನಾಯಕರನ್ನು ಮಾಡೋದಕ್ಕಾಗಿಲ್ಲ. BJP ಹೊಸ ಅಧ್ಯಕ್ಷ, ರಾಜ್ಯಾಧ್ಯಕ್ಷರ ನೇಮಕ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಈಗ ಯಾವುದಾದ್ರೂ ಟೀಮ್ಗಳು ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ BJP ವರಿಷ್ಠರು ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೋತಾರೆ ಗೊತ್ತಿಲ್ಲ. ಆದರೆ ಇದು ಒಂದು ರೀತಿಯಲ್ಲಿ ರಾಜ್ಯ BJPಯಲ್ಲಿ ಇದು ಅಗ್ನಿಪಥ ಆಗಿದೆ ಅಂತ, ಇದು ಬೆಂಕಿಯ ದಾರಿಯಾಗಿದೆ. ಈ ನಾಯಕರುಗಳೆಲ್ಲ ಇದರಲ್ಲೂ ಸಾಗ್ತಾ ಇದ್ದಾರೆ. ಯಾರು ಏನಾಗ್ತಾರೋ ಗೊತ್ತಿಲ್ಲ. ಈ ನಡುವೆ ಕೆಲವು ನಾಯಕರುಗಳು BJP ಬಿಟ್ಟು ಕಾಂಗ್ರೆಸ್ ಕಡೆಗೆ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಧಿಕಾರ ರಾಜಕಾರಣ ಅಂದರೆ ಹಾಗೆ, ಇದು ತಾತ್ವಿಕ ರಾಜಕಾರಣ ಅಲ್ವೇ ಅಲ್ಲ. ಇವರು ಅಧಿಕಾರಕ್ಕೆ ಬಂದರೆ ಇವರು, ಅವರು ಅಧಿಕಾರಕ್ಕೆ ಬಂದರು ಅವರು, ಇವರು ಅಧಿಕಾರದಲ್ಲಿ ಇವರಿಗೆ ಜಯ, ಅವರು ಅಧಿಕಾರದಲ್ಲಿದ್ದರು ಅವ್ರಿಗೆ ಜಯ. ಈ ವಾತಾವರಣದಲ್ಲಿ ಇವತ್ತು ಕರ್ನಾಟಕದ BJP ರಾಜಕಾರಣ ಬಂದು ತಲುಪಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಜೊತೆಗೆ ನಿಲ್ಲಿ, ನನ್ನ ಸಹಾಯ ಮಾಡಿ. ತಮ್ಮ ಸಹಾಯ ನನಗೆ ಶ್ರೀರಕ್ಷೆ. ನನ್ನ ಧ್ವನಿ ಉಳಿಸುವವರು ನೀವು. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.